ಅವ್ರಿಗೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ಗ್ಯಾರಂಟಿ ವಿಚಾರವಾಗಿ ಏನಾದ್ರೂ ಮಹಿಳೆಯರು ನಮ್ಗೆ ಬಹಳ ಅನುಕೂಲ ಆಗಿದೆ ಅನ್ನುವಂತ ರೀತಿಯಾಗಿ ವೋಟ್ ಮಾಡಿದ್ರೆ ಬಹುಶಃ ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದು ಅಂತ ಚಾನ್ಸಸ್ ಇದೆ. ತೀವ್ರ ಕುತೂಹಲವನ್ನ ಈ ಮುಖ್ಯವಾಗಿ ಚನ್ನಪಟ್ಟಣ ಫಲಿತಾಂಶ ಈ ಪ್ರಕಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೆರಳಿಸ್ತಾ ಇರುವಂತದ್ದು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಜಿದ್ದಿನ ಫೈಟ್ ಮತ ಎಣಿಕೆಯ ಸಂದರ್ಭದಲ್ಲೂ ಕೂಡ ಕಂಡು ಬರ್ತಾ ಇದೆ. 39 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಸೊ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ನೋಡಿ, ಸರ್ಕಾರ ಬರ್ಲಿಕ್ಕೆ ಅಂದ್ರೆ ಕುಮಾರಸ್ವಾಮಿ ಅವರು 3ನೇ ಸುತ್ತು ನೋಡಿ ಸರ್, ಇಲ್ಲಿ ನಿಖಿಲ್ಗೆ ಮುನ್ನಡೆ 3ನೇ ಸುತ್ತಿನಲ್ಲಿ 160 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜಸ್ಟ್ ನಾವು ನಿಮ್ಗೆ ಹೇಳ್ತಾ ಇದ್ವಿ 2ನೇ ಸುತ್ತಿನ ಫಲಿತಾಂಶ 39 ಮತಗಳ ಅಂತರದಲ್ಲಿ ಮುಂದಿದ್ದಾರೆ ಸಿಪಿ ಯೋಗೇಶ್ವರ್ ಅವರಂತ. ಸೀನ್ ಚೇಂಜ್ ಮಾಡಿದ್ರೆ ಒಂದ್ ಹೆಜ್ಜೆ ಮುಂದಿಡ್ತಾ ಇದ್ದಂಗೆ 3ನೇ ಸುತ್ತಿನ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಂಗೆ 149 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನೋಡಿ, ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿದಂತವ್ರು ಅಂತಂದ್ರೆ ಸಿಪಿ ಯೋಗೇಶ್ವರ್. ಹೌದು, ಕುಮಾರಸ್ವಾಮಿ ಅವರನ್ನ ಕೆಳಗಡೆ ಇಳಿಸಿ ಬಿಜೆಪಿ ಸರ್ಕಾರ ರಚನೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ. ಈ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದನ್ನ ಬೇರೆಲ್ಲೂ ನೋಡಿದ್ರು ಕೂಡ ನಾವು ರಾಜಕಾರಣದಲ್ಲಿ ಅಲ್ಲಲ್ಲೇ ನೋಡ್ಬಿಡ್ಬೋದು. ಅಲ್ಲಲ್ಲೇ ಪಾಪ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಯೋಗೇಶ್ವರ ಅಂದ್ರೆ ಕೃಷ್ಣ ನೋಡಿ ಹೆಂಗ್ ಮಾಡ್ತೀವಿ ಅಂತ. ಅಲ್ಲ ಸರ್, ಅಲ್ಲೊಂದು ಸಾಲು ಬರುತ್ತೆ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಂತ. ಬರಬಾರ್ದು ಅಂತಲೇ ಕರ್ಕೊಂಡ್ಬಂದಿರೋದ್ರಲ್ಲಿ ನಾರಾಯಣಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ ಸರ್. ಅವ್ರ ಜೊತೆ ಬಂದಿದ್ರಿಂದಲೇ ಕಳೆದ ಬಾರಿ ಸೋತಿದ್ದವ್ರು, ಕಳೆದ ಬಾರಿನೇ ಗೆಲ್ತಾ ಇದ್ರು. ಮೋದಿ ಅವ್ರನ್ನ ಕರ್ಕೊಂಡ್ ಪ್ರಚಾರ ಮಾಡಿದ್ರು, ಕಳೆದ ಬಾರಿ ಸೋತ. ನಾರಾಯಣಾಚಾರ್ಯರು ಇನ್ನೂ ಮುಂದುವರೆದು ಹೇಳ್ತಾರೆ, ಅರ್ಜುನನ್ನ ದಾರಿ ತಪ್ಪಿಸ್ತಾರೆ ಯುದ್ಧದಲ್ಲಿ ಯಾರು? ಶ್ರೀಕೃಷ್ಣ. ಆ ಕೃಷ್ಣ ಇವ್ರು ಆಗ್ಬಿಟ್ರಲ್ಲ ಅಂತ ನನಗೆ. ಯಾಕಂದ್ರೆ ಸಂಕರ್ಷಣ ಎದುರಿಸೋದಕ್ಕೋಸ್ಕರ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಕೃಷ್ಣ. ಅಭಿಮನ್ಯುನ ಬಿಟ್ಕೊಟ್ಟವನು ಅರ್ಜುನ ಅಲ್ಲ, ಶ್ರೀಕೃಷ್ಣ. ಆದ್ರೆ ಉದ್ದೇಶ ಇತ್ತು, ಶ್ರೀಕೃಷ್ಣನಿಗೆ ಘನವಾದ ಉದ್ದೇಶ ಇತ್ತು. ಆದ್ರೆ ಈ ಕೃಷ್ಣನಿಗೆ ಭ್ರಷ್ಟ ಉದ್ದೇಶ ಇದೆ, ವಾಮ ಮಾರ್ಗದ ಉದ್ದೇಶ. ಸಾಮಾನ್ಯವಾಗಿ ಬಿಜೆಪಿ ಅವರು ಇಂತ ಡಿಸ್ಕಸ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಇರೋಲ್ಲ. ಅಲ್ಲ ಸರ್, ನಾರಾಯಣಾಚಾರ್ಯ ಓದಿದ್ದಿದೆ. ಈಗ ಕಾಂಗ್ರೆಸ್ ಎಲ್ಲಾ ಸ್ಟೇಟ್ ಅಲ್ಲೂ ಹಂಗ್ ಮಾಡ್ತಿದ್ದಾರೆ. ತೆಗೆದುಕೊಳ್ಳಿ, ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು? 600 ಮತಗಳಿಂದ ಯೋಗೇಶ್ವರ್ ಮುನ್ನಡೆ. ನೋಡಿ, ಇದು ಚನ್ನಪಟ್ಟಣದಲ್ಲಿ ರೋಚಕ ತಿರುವನ್ನ ಪಡಿತಾ ಇದೆ ಫಲಿತಾಂಶ. ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು. 3ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಸಿಪಿವೈ